ವೆರಿ ಸ್ಪೆಷಲ್ ಡೇ ಫಾರ್ ಮೀ. ಬಟ್ ನಾನು ಹೇಳ್ದಂಗೆ ಇಟ್ ವಾಸ್ ನಾಟ್ ಪ್ಲ್ಯಾನ್ ಆಗಿ ಮಾಡಲಿಲ್ಲ ಅದು. 2-3 ಡೇಟ್ಸ್ ಆಪ್ಷನ್ಸ್ ಇತ್ತು. ಸೊ ಬಟ್ ಆಬ್ವಿಯಸ್ಲಿ ಅದರಲ್ಲಿ ಬೆಸ್ಟ್ ನಾನು ಪಿಕ್ ಮಾಡಿದಾಗ ಈ ಡೇಟ್ ಆಯಿತು. ಸೊ ವೆರಿ ಹ್ಯಾಪಿ. ನಾನು ಅಪ್ರೋಚ್ ಆದಾಗ ನಾನು ವೆರಿ ಆನೆಸ್ಟ್ ಆಗಿದ್ದೆ. ಒಂದು ರಿಯಾಲಿಟಿ ಮತ್ತು ಫ್ಯಾಂಟಸಿ ಮಧ್ಯದಲ್ಲಿ ತೋರ್ಸೋಕ್ಕೆ ಹೋಗಿದೆ, ಒಂದು ಸರ್ರಿಯಲ್ ವರ್ಲ್ಡ್. ಬೇಸಿಕ್ ಹ್ಯೂಮನ್ ಇಮೋಷನ್ಸ್ನ ಬೇರೆ ಬೇರೆ ಥರ ತೋರಿಸೋ ರೀತಿಗಳು, ಆಮೇಲೆ ಥ್ರಿಲ್ಲರ್ಸ್ ಇಷ್ಟ ನನಗೆ. ಸೊ ಐ ವಾಚ್ ಎವ್ರಿಥಿಂಗ್ ಬಟ್ ಮೇನ್ಲಿ ಲೈಕ್ ದಿಸ್. ನಮ್ಮ ಇಮ್ಯಾಜಿನೇಷನ್ನ ಸ್ಕ್ರೀನಿಗೆ ತರೋದು ತುಂಬ ಕಷ್ಟ. ಅದರಲ್ಲಿ ನಾವು ವೆರಿ 90% ವಿ ಹ್ಯಾವ್ ಅಚೀವ್ಡ್ ಅನ್ನೋದಕ್ಕೆ ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್. ಅಣ್ಣವರ ಫ್ಯಾಮಿಲಿ ಬರೋ ಅಂಥ ಬ್ಯಾನರ್ನಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು, ಅದರಲ್ಲೂ ಹೊಸಬರಿಗೆ ಅವಕಾಶ ಕೊಡುವಂಥ ಸಿನಿಮಾಗಳು ಬಂದಿರೋದನ್ನು ನಾವು ಇವಾಗಲೇ ನೋಡಿದ್ದೀವಿ. ಗೀತಾ ಪಿಕ್ಚರ್ಸ್ ನಡಿಯಲ್ಲೇ ಎಂತೆಂಥ ಸಿನಿಮಾಗಳು ಬಂದಿರೋದು ನೋಡಿದ್ದೀವಿ. ಈಗ ಶಿವಣ್ಣ ಅವರ ಮುದ್ದಿನ ಮಗಳು ಸಿನಿಮಾ ಪ್ರೊಡಕ್ಷನ್ಗೆ ಇಳಿದಿದ್ದಾರೆ. ಶ್ರೀ ಮುತ್ತು ಸಿನಿ ಸರ್ವಿಸ್ ಅಂಡ್ ಪ್ರೊಡಕ್ಷನ್ ಮೂಲಕ ಫೈರ್ ಫ್ಲೈ ಅನ್ನೋ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಇವತ್ತು ನಿವೇದಿತಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ನಿರ್ದೇಶಕ ವಂಶಿ ಕೂಡ ನಮ್ಮ ಜೊತೆ ಇದ್ದಾರೆ. ಸಿನಿಮಾದ ಕಂಪ್ಲೀಟ್ ಜರ್ನಿ ಹೇಗಿತ್ತು ಅವ್ರನ್ನ ಕೇಳೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ಗುಡ್, ಥ್ಯಾಂಕ್ ಯು. ಹೊಸ ನಿರ್ದೇಶಕರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಮ್ಯಾಮ್, ಇವಾಗ ನಿಮಗೆ ವೆಬ್ ಸಿರೀಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ, ಸೀರಿಯಲ್ ಮಾಡಿ ಅನುಭವ ಇದೆ. ಸಿನಿಮಾ ಒಂದು ಹೊಸದು, ಅಂದರೆ ನಿಮಗೆ ಹೊಸದು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಿಟ್ಟರೆ. ಸೊ ಈ ಸಿನಿಮಾದ ಅನುಭವ ಹೇಗಿತ್ತು ಮ್ಯಾಮ್ ಒಬ್ಬರು ನಿರ್ಮಾಪಕಿಯಾಗಿ? ತುಂಬ ಚೆನ್ನಾಗಿತ್ತು. ಅಂದರೆ ಲರ್ನಿಂಗ್ ಪ್ರಾಸೆಸ್ ನನಗೆ, ಬಿಕಾಸ್ ಇದು ನನ್ನ ಫಸ್ಟ್ ಸಿನಿಮಾ. ಬಟ್ ಸ್ಕ್ರಿಪ್ಟ್ ಕೇಳಿದಾಗಿಂದ ಅಂದರೆ ಪ್ರೀ ಪ್ರೊಡಕ್ಷನ್, ಶೂಟಿಂಗ್, ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಮುಗೀತು, ರಿಲೀಸಿಗೆ ರೆಡಿ ಆಗಿದ್ದೀವಿ. ಸೊ ಇಟ್ ವಾಸ್ ಗುಡ್. ಅಂದರೆ ನನಗೆ ತುಂಬ ಲರ್ನಿಂಗ್ ಪ್ರಾಸೆಸ್ ಇತ್ತು. ಐ ಲರ್ನ್ ಫ್ರಮ್ ಎವ್ರಿ ಒನ್. ಐ ಲರ್ನ್ ಫ್ರಮ್ ಮೈ ಟೀಮ್ ಆ್ಯಂಡ್ ಅಮ್ಮ ಅಪ್ಪಯಿಂದ ಎಲ್ಲರಿಂದನೂ ತುಂಬ ಕಲಿತೆ. ವಂಶಿ ಸರ್, ಈಗ ಒಬ್ರು ನಿರ್ದೇಶಕರು ಏನಾದರೂ ದೊಡ್ಡ ಮನೆ ಬ್ಯಾನರ್ಗೆ ಹೋಗಿ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಅಪ್ರೋಚ್ ಮಾಡೋದೇ ಒಂದು ಗ್ರೇಟ್. ಒಬ್ರು ನಟನಾಗಿ ನಮಗೊಂದು ಅವಕಾಶ ಕೊಡಿ ಅಂತ ಕೇಳೋದೇ ಒಂದು ಗ್ರೇಟ್. ನಿಮಗೆ 2 ಅವಕಾಶ ಒಂದೇ ಬ್ಯಾನರಲ್ಲಿ, ಅದು ದೊಡ್ಡ ಮನೆ ಬ್ಯಾನರಲ್ಲಿ ಸಿಕ್ಕಿದೆ. ನಿಮ್ಮಲ್ಲಿ ಅಂತ ಕ್ವಾಲಿಟಿ ಏನು ನೋಡಿದ್ರು ಅವರು? ಹೆಂಗೆ ಹೇಳೋದು ನೋಡು, ಅಂದರೆ ನಾನು ಅಪ್ರೋಚ್ ಆದಾಗ ನಾನು ವೆರಿ ಆನೆಸ್ಟ್ ಆಗಿದ್ದೆ ಫಾರ್ ದ ಸ್ಕ್ರಿಪ್ಟ್. ಅಂದರೆ ಅವ್ರು ನೋಡಿದರು. ಅದಕ್ಕೆ ಬಿಫೋರ್ ದ್ಯಾಟ್ ಇವರು ವೆಬ್ ಸೀರೀಸಸ್ ಮಾಡ್ತಿದ್ದಾಗ, ಇನ್ನೊಂದು ವೆಬ್ ಸೀರೀಸಸ್ಗೆ ಸ್ಕ್ರಿಪ್ಟು ನೋಡ್ತಿರೋವಾಗ ನನ್ನೊಂದು 2 ವೆಬ್ ಸೀರೀಸ್ ಸ್ಕ್ರಿಪ್ಟ್ ಓಕೆ ಆಗಿತ್ತು. ಮತ್ತು ಫಾರ್ ಸೋ ಮೆನಿ ರೀಸನ್ಸ್ ಅದು ವರ್ಕೌಟ್ ಆಗಲಿಲ್ಲ. ಸೊ ಇದು ನಾನು ಒನ್ ಡೇ ಸಿಕ್ಕಿದ್ದಲ್ಲ, ಒಂದು 2 ಇಯರ್ಸ್ ಇವ್ರ ಜೊತೆ ಟ್ರಾವೆಲ್ ಆದಮೇಲೆ ಆಮೇಲೆ ನಾನು ಈ ಸ್ಕ್ರಿಪ್ಟ್ ಕೇಳಿ ಆಮೇಲೆ ಓಕೆ ಮಾಡಿತ್ತು. ಸೊ ಮೋಸ್ಟ್ಲಿ ನನ್ನಲ್ಲಿರೋ ಆ ಕನ್ಸಿಸ್ಟೆನ್ಸಿ, ಹಾನೆಸ್ಟಿ ನೋಡಿ ಕೊಟ್ಟಿರ್ಬೋದು ಅಂತ ಮೈ ಒಪಿನಿಯನ್ ಅಷ್ಟೇ. ಯಾಕಂದ್ರೆ ಶಿವಣ್ಣ ಎಂತ ದೊಡ್ಡ ಆಕ್ಟರ್ ಅಂತ ಗೊತ್ತು, ಗೀತಕ್ಕ ಎಷ್ಟು ಪರ್ಫೆಕ್ಟ್ ಅನ್ನೋದು ಗೊತ್ತು ಸಿನಿಮಾ ಕಥೆಗಳ ಆಯ್ಕೆನಲ್ಲಿ. ಅಂಥದ್ರಲ್ಲಿ ಅವರ ಮನೆಯಲ್ಲಿ ನಿಮ್ಮ ಏನು ನಟನೆಗಾದ್ರೂ ಓಕೆ ಅನ್ಬೋದಿತ್ತು, ನೀವು ನಿರ್ದೇಶಕನಾಗಿ ಓಕೆ ಅನ್ಬೋದಿತ್ತು. ಯಾವ ಥರ ಇಂಪ್ರೆಸ್ ಮಾಡಿದ್ರಿ ನೀವು? ಆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಏನು ಹೇಳಿದ್ರಿ? ಯಾವ ಥರ ಪ್ರಾಮಿಸ್ ಮಾಡಿದ್ರಿ? ನಾನು ವರ್ಕ್ ತೋರಿಸಿದ್ರಾ, ಹೇಗೆ? ನನ್ನ ಪ್ರೀವಿಯಸ್ ಶಾರ್ಟ್ ಫಿಲಿಮ್ಸ್ನ ತೋರಿಸಿದೆ. ಮೇಡಮ್ ನೋಡಿದರು ನನ್ನ ಪ್ರೀವಿಯಸ್ ಶಾರ್ಟ್ ಫಿಲಿಮ್ಸ್. ಇದಕ್ಕೂ ಮುಂಚೆ ಪೆಂಟಗಾನ್ ಅನ್ನೋ ಸಿನಿಮಾದಲ್ಲಿ, ಒಂದು ಆ್ಯಂಥಾಲಜಿ ಫಿಲಿಮಲ್ಲಿ, ಒಂದು ರವಿಶಂಕರ್ ಸರ್ ಆ್ಯಕ್ಟ್ ಮಾಡಿರೋ ಸಿನಿಮಾಲಿ ನಾನು ಒಂದು ಪಾರ್ಟ್ ಮಾಡಿದ್ದೆ. ಆ ಸಿನಿಮಾನ ಮೇಡಮ್ ನೋಡಿದರು. ಸೊ ನನ್ನ ಪ್ರೊಫೈಲ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆ್ಯಂಡ್ $S ಆ್ಯಕ್ಟರ್ಗೂ ಡೈರೆಕ್ಟ್ರಿಗೂ $S ಕೊಟ್ಟಿದ್ದು ಅದು ಆ್ಯಕ್ಚುಲಿ ವೆರಿ ಲಕ್ಕಿ. ಡೈರೆಕ್ಟ್ರಿಗೆ ಓಕೆ, ನಾ ಒಂದು ಮಟ್ಟಕ್ಕೆ ಅನ್ಬೋದು. $S ಇಸ್ ಲೈಕ್ ಇದು ಹೇಳ್ತಾರೆ ಲಾಟ್ರಿ, ಬಂಪರ್ ಲಾಟ್ರಿ, ಆ ಥರ ಅನಿಸ್ತು. ಬಟ್ ತುಂಬ ಖುಷಿ ಆಯಿತು ಮೇಡಮ್. ಬಟ್ ಅದೇ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಬಂತು. ಅವಕಾಶ ಕೊಟ್ಟ ಮೇಲೆ ಅದು ಅವ್ರ ಫಸ್ಟ್ ಬ್ಯಾನರಲ್ಲಿ ಅವ್ರು ಬೇಕಂತಿದ್ರೆ ಯಾರಿಗಾದರೂ ಸಿನಿಮಾ ಮಾಡ್ಬೋದಾಗಿತ್ತು. ಇಲ್ಲ, ನಾವು ಹೊಸಬ್ರಿಗೆ ಮಾಡಬೇಕು ಅಂತ ಅದೊಂದು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿತ್ತು. ಆ ಇದರದಿಂದ ಪ್ಲಸ್ ಅವ್ರ ಮಾರಲ್ ಸಪೋರ್ಟ್ ಆಲ್ ದ ಟೈಮ್. ಸೊ ಅದೆಲ್ಲ ಸೇರಿ ಇವತ್ತೊಂದು ಪ್ರಾಡಕ್ಟ್ ಆಗಿ ಹೊರಗೆ ಬರ್ತಿದೆ ಅಷ್ಟೇ. ಮ್ಯಾಮ್, ಹೇಗೆ ಮ್ಯಾಮ್ ಹೊಸಬ್ರಿಗೆ ಅವಕಾಶ ಕೊಡಬೇಕಾದ್ರೆ ನೀವು ಏನನ್ನು ನೋಡ್ತೀರಾ ಅವರಿಂದ? ಯಾವ ಥರ ನಿರೀಕ್ಷೆ ಇಟ್ಕೊಳ್ತೀರಾ ಮ್ಯಾಮ್? ಐ ಥಿಂಕ್ ಅಂದರೆ ಫಸ್ಟ್ ಆಫ್ ಆಲ್ ನಾನು ನ್ಯೂ ಕಮರ್ಸ್, ಹೊಸಬ್ರು ಅಂತ ನಾನು ನೋಡಲಿಲ್ಲ. ಆ್ಯಂಡ್ ಐ ಥಿಂಕ್ ಅದನ್ನು ನಾನು ಅಪ್ಪಯಿಂದಾನೇ ಕಲ್ತಿದ್ದು. ಬಿಕಾಸ್ ಅವರು ಯಾರನ್ನೂ ನ್ಯೂ ಕಮರ್, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಅಂತ ಡಿಫ್ರೆನ್ಷಿಯೇಟ್ ಮಾಡಿದ್ದೇ ಇಲ್ಲ. ಬಿಕಾಸ್ ಹಿ ಹ್ಯಾಸ್ ವರ್ಕ್ಡ್ ವಿತ್ ಸೋ ಮೆನಿ ನ್ಯೂ ಡೈರೆಕ್ಟರ್ಸ್.
ಅಂದರೆ ನನಗೆ ಡೈರೆಕ್ಟರ್ ಅಂದರೆ ಡೈರೆಕ್ಟರ್, ಆ್ಯಕ್ಟರ್ ಅಂದರೆ ಆ್ಯಕ್ಟರ್ ಅಷ್ಟೇ. ಸೊ ಐ ಥಿಂಕ್ ನಾನು ಮೇನ್ಲಿ ಅವ್ರ ವರ್ಕ್ ಮೇಲೆ ಹೋಗಿದ್ದು, ಅವರು ಪ್ರಿಪರೇಷನ್ಸ್, ಹಿ ವಾಸ್ ವೆರಿ ವೆಲ್ ಪ್ರಿಪೇರ್ಡ್. ಅಂದರೆ ಅವ್ರ ಫುಲ್ ಸ್ಕ್ರಿಪ್ಟ್ ಜೊತೆ ಅವ್ರ ವಿಜುವಲ್ ರೆಫರೆನ್ಸಸ್ ಇರ್ಬೋದು, ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ಇರ್ಬೋದು, ನನಗೆಲ್ಲ ತುಂಬ ಇಂಪ್ರೆಸ್ ಆಯಿತು. ಆ್ಯಂಡ್ ನಾನು ಅವ್ರದ್ದು ಶಾರ್ಟ್ ಫಿಲ್ಮ್ಸ್ ನೋಡಿದ್ದೆ, ಪೆಂಟಗಾನ್ ನೋಡಿದೆ, ಆ್ಯಂಡ್ ತುಂಬ ಒಳ್ಳೆ ನಟ. ಸೊ ಅದೆಲ್ಲ ನೀಟಾಗಾಯಿತು ಅಷ್ಟೇ. ಒಬ್ರು ನಿರ್ಮಾಪಕಿಯಾಗಿ ಒಂದು ಸಿನಿಮಾ ಮಾಡೋದ್ರ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಅದರಲ್ಲೂ ಶ್ರೀಮುತ್ತು ಬ್ಯಾನರಿಂದ ಬರ್ತಾ ಇದೆ ಅಂದಾಗ ಒಂದಷ್ಟು ನಿರೀಕ್ಷೆ ಇರುತ್ತೆ. ಹೇಗಿತ್ತು ಮ್ಯಾಮ್ ಹೊಸ ಸಿನಿಮಾ ತಂಡದ ಜರ್ನಿ ನಿಮ್ಮದು ಥ್ರೂ ಔಟ್, ಕತೆ ಕೇಳೋದಿಂದ ಹಿಡಿದು ಪ್ರೊಡಕ್ಷನ್ ಕಂಪ್ಲೀಟ್ ಸಿನಿಮಾ ಮುಗಿಯೋ ತನಕ? It was very nice. I think I think Vamshi also will agree. As in it was very smooth. ನಾವು ತುಂಬ ಒಳ್ಳೆ ಪ್ಲ್ಯಾನಿಂಗ್ ಇಟ್ಕೊಂಡು, ಅಂದರೆ ಎಲ್ಲರೂ ಅವ್ರಿಗೆ ಏನೇನು ಕೆಲಸ ಇತ್ತು ಅವ್ರು ಮಾಡಿದರು. ಆಮೇಲೆ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಮೂವಿಲಿ. ಅಭಿಲಾಷ್ ಕಲಾಟಿ DOP ಆಗಿದ್ದಾರೆ, ವರದರಾಜ್ ಕಾಮತ್ ಅವರು ಆರ್ಟ್ ಡೈರೆಕ್ಟರ್, ಚರಣ್ ಸರ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಅವ್ರ ಎಲ್ಲರದು ಎಕ್ಸ್ಪೀರಿಯನ್ಸಿಂದ ನಾವು ಕಲ್ತಿದ್ದೀವಿ. ಸೊ ಐ ಥಿಂಕ್ ಎಲ್ಲ ತುಂಬ ಒಳ್ಳೆ ಟೀಮ್ ವರ್ಕ್ ಇತ್ತು. ಆ್ಯಂಡ್ ಅವರು ನಮಗೆ ಸೀನಿಯರ್ ಇದ್ದಾರೆ, ಸೊ ಅವರು ನಮಗೆ ಗೈಡ್ ಮಾಡಿದರು. ಸೊ ಇಟ್ ವೆಂಟ್ ವೆರಿ ವೆಲ್, ಸ್ಮೂತ್. ನಿವೇದಿತಾ ಮ್ಯಾಮ್ ಪ್ರೊಡ್ಯೂಸರ್, ನಿಮ್ಮ ಕನಸು ಇವತ್ತು ಈಡೇರ್ತಾ ಇದೆ. ಸೊ ಇವರ ಸಪೋರ್ಟ್ ನಿಮ್ಗೆ ಏನು ಅನ್ನಿಸ್ತು? ಅಂದರೆ ಆ್ಯಸ್ ಎ ಪ್ರೊಡ್ಯೂಸರ್ ಇವರು ನಮಗೆ ಆ ಕ್ರಿಯೇಟಿವ್ ಫ್ರೀಡಮ್ ಅನ್ನೋದಿದೆಯಲ್ಲ, ಅದು ಎವ್ರಿ ಡೈರೆಕ್ಟ್ರಿಗೆ ಅದೊಂದು ಫಸ್ಟ್ ಕೇಳೋದೇ ಅವರು. ಮೋರ್ ದೆನ್ ಮನಿ, ಬಜೆಟ್, ಆ ಕ್ರಿಯೇಟಿವ್ ಫ್ರೀಡಮ್ ಅನ್ನೋದು ನಮಗೆ ಅದು ಕಂಫರ್ಟ್ ಝೋನಲ್ಲಿ ಅದು ನಮಗೆ ಮಾಡಿಕೊಟ್ರು. ಸೊ ಅದರಿಂದ ನಾವು ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ನಮಗೆ. ಆ್ಯಂಡ್ ಪ್ರೊಡ್ಯೂಸರ್ ಎವ್ರಿ ಡೇ ಸೆಟ್ಟಿಗೆ ಬರ್ತಿದ್ರು. ಸೆಟ್ಟಿಗೆ ಬಂದಿದ್ದೆ ನಮಗೆ ಡಿಸ್ಟರ್ಬ್ ಮಾಡ್ತಿರಲಿಲ್ಲ. ಅವ್ರ ಪಾಡಿಗೆ ಅವರು ನೋಡ್ತಿದ್ರು ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅಂತ, ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಿದ್ರು. ಆ್ಯಂಡ್ ಇನ್ ಎನಿ ಕೇಸ್ ಆ ಟೈಮಲ್ಲಿ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಅವ್ರು ಯೋಚನೆ ಮಾಡ್ತಿದ್ರು, ಇದು ಬೇಕಾ ಕತೆಗೆ. ಇನ್ ಕೇಸ್ ಬೇಕೇ ಬೇಕು ಅಂದರೆ ಇಮಿಡಿಯೇಟಾಗಿ ಅರೇಂಜ್ ಮಾಡಿ, ಎಲ್ಲೂ ನಮ್ಮ ಶೂಟಿಂಗ್ ಪ್ರೋಸೆಸ್ಗೆ ಎಲ್ಲೂ ತೊಂದರೆ ಆಗದಿರಂಗೆ ಇಡೀ ಸಿನಿಮಾ ನಮ್ಮ ಒಂಥರ ಬೆನ್ನೆಲುಬಾಗಿ ನಿಂತು ನಡೆಸ್ಕೊಟ್ರು. ತುಂಬ ಖುಷಿ ಆಯ್ತು ಅದಕ್ಕೆ. ಅಂದರೆ ಶ್ರೀಮುತ್ತು ಬ್ಯಾನರ್ನಿಂದ ಬಂದಿದೆ ಅಂತ ಸಿನಿಮಾ ನಮಗೆ ಟೀಸರ್ ನೋಡಿದ ತಕ್ಷಣ ಅನ್ಸ್ಬಿಡ್ತು ನಮಗೆ ಅವ್ರು ಯಾಕೆ ಒಪ್ಕೊಂಡ್ರು, ಯಾಕೆ ಸಿನಿಮಾ ಮಾಡಿದ್ರು ಅಂತ. ಟೀಸರ್ ನೋಡಿದಾಗ ನಮ್ಗೆ ಅನ್ಸಿದ್ದು ಚಾರ್ಲಿ ಚಾಪ್ಲಿನ್ ನೆನಪಾದ್ರು. ಹೌದಾ? ಥ್ಯಾಂಕ್ ಯು ಮೇಡಮ್. ಹೇಗೆ ಅದು, ಅಂದರೆ ಆ ಕತೆ ನಿಮಗೆ ಅದೇ ಕತೆ ಮಾಡ್ಬೇಕಂತ ಹೊಳ್ದಿದ್ದು ಹೇಗೆ? ಏನಿಲ್ಲ ಮೇಡಮ್, ಒಂಟಿತನದ ಯಾಕೆ ಫೀಲ್ ಆಗಿದ್ದು? ಅಂದರೆ ಈಗ ಈ ಒಂಟಿತನ, ಡಿಪ್ರೆಷನ್ ಇದೆಲ್ಲ ಪ್ರತಿಯೊಬ್ಬರಲ್ಲೂ ಇದೆ, ಮುಂಚೆಯಿಂದನೂ ಇದೆ. ಯಾರೂ ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಈಗ ಪ್ರತಿಯೊಬ್ಬರಲ್ಲೂ ಆ ವಿಚಾರ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದೆ. ಅಂದರೆ ನಮ್ಮರಲ್ಲಿ ಇವಾಗ ನಾನು ಲೋನ್ಲಿನೆಸ್ ಫೀಲ್ ಆಗ್ತಿದ್ದೀನಿ, ಡಿಪ್ರೆಸ್ಡ್ ಫೀಲ್ ಆಗ್ತಿದ್ದೀನಿ ಅಂತ ಯಾರಿಗಾದ್ರೂ ಹೇಳಿದ್ರೆ ಅವರು ಕೇರೆ ಮಾಡೋದಿಲ್ಲ. ಬಟ್ ಆ ನೋವು ನಮಗೆ ಗೊತ್ತಿರುತ್ತೆ. ಆ್ಯಂಡ್ ನಮಗೆ ಅದು ಸೀರಿಯಸ್ ಮ್ಯಾಟರ್ ಇರ್ಬೋದು, ಬಟ್ ಬೇರೆಯವ್ರಿಗೆ ಅದು ತುಂಬ ಸಿಲ್ಲಿ ಮ್ಯಾಟರ್ ಇರುತ್ತದು. ಬಟ್ ಆ ಸೀರಿಯಸ್ನೆಸ್ನ ಈಗಿನ ಜನರು, ಈಗಿನ ಹುಡುಗರು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ಈ ಲೋನ್ಲಿನೆಸ್ ಅನ್ನೋದು, ಅದಕ್ಕೆ ಸೊಲ್ಯೂಷನ್ ಗೊತ್ತಿಲ್ಲ. ಅದಕ್ಕೊಂದು ಓವರ್ ಆಫ್ ಪೀರಿಯಡ್ ಆಫ್ ಟೈಮಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಜೊತೆನೇ ಅದಕ್ಕೊಂದು ಆನ್ಸರ್ ಫೈಂಡ್ ಔಟ್ ಮಾಡ್ಕೊಬೋದು. ಅದೊಂದು ಪ್ರೋಸೆಸ್. ಆ ಪ್ರೋಸೆಸ್ನ ಮೋರ್ ರಿಲೇಟಬಲ್ ನಮ್ಮ ಆಡಿಯನ್ಸ್ಗೆ, ಮೋರ್ ದೆನ್ ಹುಡುಗರು ನೋಡೋದಕ್ಕಿಂತ ಪೇರೆಂಟ್ಸ್ ನೋಡಬೇಕು, ಅವರ ಫ್ಯಾಮಿಲಿ ಮೆಂಬರ್ಸ್ ನೋಡಬೇಕು, ಮಕ್ಕಳಿಗೆ ತೋರಿಸ್ಬೇಕು ದಟ್ ಲೋನ್ಲಿನೆಸ್, ಈ ಡಿಪ್ರೆಷನ್ ಅನ್ನೋದು ಒಂದು ಸೀರಿಯಸ್ ಇಶ್ಯೂ. ನಮ್ಮ ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ಸೀರಿಯಸ್ ಇಶ್ಯೂ. ಅದನ್ನು ನಾವು ಈ ಕಾಲಘಟ್ಟಕ್ಕೆ ಒಂದು ಗುಡ್ ಸ್ಟೋರಿ ಆಗುತ್ತೆ ಫಾರ್ ದ ಆಡಿಯನ್ಸ್ ಅಂತ ಹೇಳಿ ಆ ಸ್ಟೋರಿನ ಪಿಕ್ ಮಾಡಿ, ಆ್ಯಂಡ್ ತುಂಬಷ್ಟು ಜನ ಲೈಫ್ ಎಕ್ಸ್ಪೀರಿಯನ್ಸಸ್ನ, ಅಂದರೆ ನನ್ನ ಫ್ರೆಂಡ್ಸ್ ಆಗಿರಲಿ, ನಂದು ಇವರಾಗಿರಲಿ, ಅವ್ರ ಕತೆ ಗೊತ್ತು, ಅವ್ರು ಯಾವ ಥರ ಹೋಗ್ತಿದ್ದಾರೆ, ಆ ಎಕ್ಸ್ಪೀರಿಯನ್ಸಸ್ನೆಲ್ಲ ಒಂದು ಸ್ಟಿಚ್ ಮಾಡಿ ಅದನ್ನೆಲ್ಲ ಒಂದು ವಿಕ್ಕಿ ಕ್ಯಾರೆಕ್ಟರ್ ಅನ್ನೋದು ಕ್ರಿಯೇಟ್ ಮಾಡಿ ಅದರಲ್ಲಿ ಪ್ಲೇಸ್ ಮಾಡಿ ಫೈರ್ಫ್ಲೈ ಆಗಿ ನಿಮ್ಮ ಮುಂದೆ ಬರ್ತಿದ್ದೀವಿ. ಮ್ಯಾಮ್, ಇದರಲ್ಲಿ ಸಾವಿದೆ, ಬದುಕಿದೆ, ನೋವು, ನಲಿವು ಎಲ್ಲ ಇದೆ. ಒಂದು ಫನ್ ಮೂಮೆಂಟ್ ಇದೆ. ಕಂಪ್ಲೀಟ್ ಕುತ್ಕೊಂಡ್ಬಂದಾಗ ಎಲ್ಲವೂ ಸಿಗುತ್ತೆ ಅನ್ನೋದು ಟೀಸರ್ನಲ್ಲಿ ಗೊತ್ತಾಗ್ತಾ ಇದೆ. ನಿಮ್ಮ ಕತೆ ಕೇಳಿದಾಗ ಏನು ಅನ್ನಿಸ್ತು? ಓವರಾಲ್ ಈಗ ಸಿನಿಮಾ ರೆಡಿ ಆಗಿದೆ, ನೋಡಿದಾಗ ಏನು ಅನ್ನಿಸ್ತು ಮ್ಯಾಮ್ ವ್ಯತ್ಯಾಸ? ಏನೂ ವ್ಯತ್ಯಾಸ ಇಲ್ಲ. ಅಂದರೆ ವಂಶಿ ಅವ್ರು ನನಗೆ ಏನು ಹೇಳಿದ್ರು, ಅಂದರೆ ಅವರು ವಿಜುವಲ್ ರೆಫರೆನ್ಸಸ್ ಏನು ತೋರಿಸಿದ್ರು, ಏನು ಡಿಸ್ಕಸ್ ಮಾಡಿದ್ವಿ, ಆಮೇಲೆ ಮೂವಿ ಈ ಥರ ಬರುತ್ತೆ ಅಂತ ಹೇಳಿದರು, ಸೇಮ್ ಆ ಥರನೇ ಬಂದಿದೆ ಔಟ್ಪುಟ್. ನಾನು ಏನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ, ಇಟ್ಸ್ ಜಸ್ಟ್ ಲೈಕ್ ದಟ್. ಓಕೆ, ಈಗ ಸಿನಿಮಾ ಅಂತ ಬಂದಾಗ ಒಂದು ಕತೆ ನಿಮ್ಮ ಹತ್ರ ಬರುತ್ತೆ ಅಂತ ಇಟ್ಕೊಳ್ಳಿ ನಾವು. ಈಗ ಇದೇ ಕತೆ ಫಸ್ಟು ಯಾರು ಕೇಳ್ತೀರಾ, ಅಥವಾ ಮನೆಯಲ್ಲಿ? ಯಾಕಂದರೆ ಮನೆಯಲ್ಲಿ ಶಿವಣ್ಣ ಅವರು ಇರೋದ್ರಿಂದ, ಗೀತಕ್ಕ ಇರೋದ್ರಿಂದ ಹೇಗೆ ಡಿಸ್ಕಷನ್ ಆಗುತ್ತೆ ಒಂದು ಕತೆ?
ಏನಿಲ್ಲ, ನಾನು ಶ್ರೀಮುತ್ತು ಸಿನಿ ಸರ್ವಿಸಸ್ಗೆ ನಾನೇ ಕೇಳೋದು. ಸೊ ಫಸ್ಟ್ ಐ ಲಿಸನ್ ಟು ದ ಸ್ಟೋರಿ. ಫೈರ್ಫ್ಲೈನೂ ಹಾಗೆ ಆಗಿದ್ದು, ನಾನು ಕೇಳಿ ನನಗೆ ಇಷ್ಟ ಆಗಿ ಮತ್ತು ಅಪ್ಪಂಗೆ ಒಂದು ನರೇಷನ್ ಮಾಡಿದ್ವಿ. ಸೊ ಅವ್ರಿಗೂ ತುಂಬ ಇಷ್ಟ ಆಯಿತು. ನೀವೇ ಡಿಸೈಡ್ ಮಾಡ್ಕೊಂಡು ಇದು ಮಾಡಿ. ಎಸ್ ಎಸ್. ಓಕೆ ಸರ್, ಈಗ ಟೀಸರ್ ನೋಡಿದಾಗ ನಮಗೆ ಮೇಕಿಂಗು ತುಂಬ ಬ್ಯೂಟಿಫುಲ್ ಅನ್ಸುತ್ತೆ. ಹೌದು ನಾವು ಒಂದ್ಸಲಿ ಜರ್ನಿ ಮಾಡಿ ಟೀಸರಲ್ಲೇ ಜರ್ನಿ ಮಾಡಿ ಬಂದ್ಬಿಟ್ವಿ ನಾವು. ಓಕೆ, ಸೊ ಆ ಥ್ಯಾಂಕ್ ಯು. ಮೇಕಿಂಗ್ ಬಗ್ಗೆ ಹೇಳೋದಾದ್ರೆ ಸರ್. ಎಸ್ ಮೇಡಮ್, ನಮ್ಮ ಸಿನಿಮಾದಲ್ಲಿ ಬೇಸಿಕಲಿ ಇಡೀ ಸಿನಿಮಾನ ಒಂದು ರಿಯಾಲಿಟಿ ಮತ್ತು ಫ್ಯಾಂಟಸಿ ಮಧ್ಯದಲ್ಲಿ ತೋರ್ಸೋಕ್ಕೆ ಹೋಗಿದೆ. ಒಂದು ಸರ್ರಿಯಲ್ ವರ್ಲ್ಡ್. ಹೆಂಗೆ ಅಂದರೆ, ಇವಾಗ ದುಃಖದಲ್ಲಿರೋನಿಗೆ ಪ್ರಪಂಚ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅವ್ನಿಗೇನು ಅನಿಸುತ್ತೆ ಅಂದರೆ, ಏನು ಪ್ರಪಂಚ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಲ್ಲರೂ ಖುಷಿಯಾಗಿದ್ದಾರೆ, ನಾನು ಮಾತ್ರ ಯಾಕೆ ಸ್ಯಾಡ್ ಆಗಿದ್ದೀನಿ, ನನ್ನ ಲೈಫ್ ಮಾತ್ರ ಯಾಕೆ ಮುಂದಕ್ಕೆ ಹೋಗ್ತಿಲ್ಲ, ಪ್ರಪಂಚ ತುಂಬ ಮುಂದಕ್ಕೆ ಓಡ್ತಿದೆ ಅನ್ನೋದು. ಆ ವಿಕ್ಕಿ ಅನ್ನೋ ಪಾತ್ರದ ಕಣ್ಣಿಂದ ಆ ಪ್ರಪಂಚ ನೋಡಿದ್ರೆ ಹೆಂಗಿರುತ್ತೆ ಅನ್ನೋ ಪ್ಲ್ಯಾನ್ ಮೇಲೇ ನಾವು ಅಷ್ಟು ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಸಿನಿಮಾನ ಫ್ರೇಮ್ ಮಾಡಿತ್ತು. ಆ್ಯಂಡ್ ಈ ವಿಷುವಲ್ ಪ್ಯಾಟ್ರನ್ಗೆ ನಮಗೆ ಅಭಿಲಾಷ್ ಕಲತ್ತಿ ಅವರಿದ್ದರು. ಅವ್ರು ಪ್ರೀವಿಯಸ್ ಫಿಲಿಮ್ ಬಾನದಾರಿಯಲ್ಲಿ ಮಾಡಿದರು, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಜೊತೆ. ಅದಾದಮೇಲೆ ನಮ್ಮ ಫಿಲಿಮ್ಗೆ ಎಡಿಟರ್ ಆಗಿ ಸುರೇಶ್ ಆರ್ಮುಗಮ್ ಅವರಿದ್ದಾರೆ, ಲೂಸಿಯಾ ಧೂಮಮ್ ಎಲ್ಲ ಮಾಡಿರೋರು. ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟರ್ ವರದರಾಜ್ ಕಾಮತ್ ಅವರು. ಆ ಪ್ರಪಂಚ ಬಿಲ್ಡ್ ಮಾಡೋಕೆ ಒಂದು ಪರ್ಫೆಕ್ಟ್ ವರ್ಲ್ಡ್. ನೀವು ಟೀಸರಲ್ಲೆಲ್ಲ ನೋಡಿದ್ರೆ ಈ ಕಡೆ ಒಂದು ಪಿಲ್ಲರ್ ಇದ್ದರೆ ಈ ಕಡೆನೂ ಒಂದು ಪಿಲ್ಲರ್ ಇರುತ್ತೆ, ಇಲ್ಲೊಂದಿದೆ ಇದ್ರೆ ಲೈಕ್ ಸಿಮೆಟ್ರಿ, ಲೈಕ್ ಒಂದು ಐಟಮ್ ಎರಡು ಬೇಕಿತ್ತು ನಮಗೆ. ಸೊ ಆ ಥರ ಪ್ರಪಂಚ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ದ ಕಾಸ್ಟ್ಯೂಮ್ಸ್ ಮೆನ್ಷನ್ ಮಾಡಬೇಕು, ದ ಕಲರ್ ಪ್ಯಾಲೆಟ್ ಆಗಲಿ ಇದಾಗಲಿ ನಮ್ಮ ದಿವ್ಯಾ ರೆಡ್ಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಇನ್ನೂ ಐ ಫಾರ್ಗಾಟ್ ಒನ್ ಮೋರ್ ನೇಮ್, ಚರಣ್ ಸರ್. ಚರಣ್ ಸರ್ ಈ ಸಿನಿಮಾಗೆ ಆ್ಯಕ್ಚುಲಿ ಆ ಫ್ಯಾಂಟಸಿ ಅನ್ನೋ ಮ್ಯೂಸಿಕ್, ಇಡೀ ಸಿನಿಮಾ ನಮ್ಮದು ಮ್ಯೂಸಿಕ್ ಕೇಳಿದ್ರೆ ಒಂದು ಒಳ್ಳೆ ಈ ಡಿಸ್ನಿ ಕಾರ್ಟೂನ್ ಫಿಲಿಮ್ ನೋಡಿರೋ ಅನುಭವ ಬರುತ್ತೆ. ಎಸ್, ಇಡೀ ಸಿನಿಮಾ ಆ ಥರ ಮೂಡ್ ಬರೋದಕ್ಕೆ ವಿ ಆರ್ ವರ್ಕಿಂಗ್. ಚರಣ್ ಸರ್ ಇನ್ನೂ ವರ್ಕ್ ಮಾಡ್ತಿದ್ದಾರೆ. ಸೊ ವಿ ಆರ್ ಆಲ್ ಅಂದರೆ ಒಂದು ಒಳ್ಳೆ ಪ್ರಾಡಕ್ಟ್. ಟೆಕ್ನಿಕ್ಯಾಲಿಟಿ ಅಂದಿದ ತಕ್ಷಣ ಅಂದರೆ ಏನೋ ಜಾಸ್ತಿ ತೋರಿಸೋದು ಇದು ತೋರಿಸೋದಲ್ಲ. ಟೆಕ್ನಿಕ್ಯಾಲಿಟಿ ಅನ್ನೋದು ಕತೆಗೆ ಏನು ಬೇಕೋ ಅದು ತೋರಿಸಿದ್ರೆ ತುಂಬ ಟೆಕ್ನಿಕ್ಯಾಲಿಟೀಸ್ ಅದರಲ್ಲೇ ಬಂದುಬಿಡುತ್ತೆ. ಈ ಕತೆಗೆ ಇಷ್ಟು ಟೆಕ್ನಿಕ್ಯಾಲಿಟಿ ರಿಕ್ವೈರ್ಮೆಂಟ್ಸ್ ಇತ್ತು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ರಘು ನಿಡ್ವಳ್ಳಿ ಅವರು ಡೈಲಾಗ್ಸ್ ಬರ್ತಿದ್ದಾರೆ. ಇದು ಈಸ್ ಎ ವೆರಿ ಗುಡ್ ಕಮರ್ಷಿಯಲ್ ರೈಟರ್. ಆ್ಯಂಡ್ ನೀವು ನಮ್ಮ ಸಿನಿಮಾದಲ್ಲಿ ನೋಡಿದ್ರೆ ನಾವು ಹೆಂಗೆ ಮಾತಾಡ್ತಿದ್ದೀವೋ ಇಲ್ಲಿ ಅಷ್ಟು ಕ್ಯಾಶುಯಲ್ ಡೈಲಾಗ್ಸ್ ಇದೆ ವಿತ್ ವೆರಿ ಡೀಪ್ ಇನ್ನರ್ ಮೀನಿಂಗ್. ಸೊ ಇಷ್ಟು ಜನ ಟೆಕ್ನಿಷಿಯನ್ಸ್ನ ನಾವು ಒಂದೇ ಕೇಳಿದ್ದು, ಅಂದರೆ ಈ ಪ್ರೊಡಕ್ಷನ್ ಹೌಸಿಂದ ನನ್ನ ಕಡೆ ಅವರು ನನಗೆ ಇದು ಮಾಡಿದ್ದು, ನೀನು ಹೊಸಬ, ನೀನು ಡೈರೆಕ್ಟರ್, ನೀನೇ ಆ್ಯಕ್ಟರ್, ನಿನ್ನ ಟೀಮ್ ತುಂಬ ಟೆಕ್ನಿಕಲಿ ಎಕ್ಸ್ಪೀರಿಯನ್ಸ್ಡ್ ಇರಬೇಕು, ಆಗ ನಿನ್ನ ವಿಷನ್ಗೆ ನೀನು ಅಂದ್ಕೊಂಡಿದ್ದಕ್ಕೆ ತೆಗಿಯೋಕ್ಕಾಗತ್ತೆ ಅಂತ. ಆಗ ನಾವು ಆಪ್ಷನ್ಸ್ ನೋಡಿದ್ರೆ ಯಾರು ಹೋಗ್ಬೋದು ಅಂತೆಲ್ಲ. ಬಟ್ ಅಂಥ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಎಲ್ಲ ಈ ನಾನು ಫಸ್ಟ್ ಫಿಲಿಮ್ಗೆ ಅವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲ ಈ ಸಿನಿಮಾ ಮಾಡೋಣ ಬನ್ನಿ ಅಂತ ಸಪೋರ್ಟ್ ಮಾಡಿದ್ದು ಇಟ್ಸ್ ಡೆಫಿನೆಟ್ಲಿ ಕ್ರೆಡಿಟ್ ಗೋಸ್ ಟು ನಮ್ಮ ನಿವೇದಿತಾ ಮೇಡಮ್ ಅವರು, ಶಿವಣ್ಣ ಅವರು. ಬಿಕಾಸ್ ಇವ್ರ ಸಪೋರ್ಟ್ ಇಲ್ಲಾಂದರೆ ಸಿನಿಮಾ ಆಗ್ತಿರ್ಲಿಲ್ಲ. ಬಿಕಾಸ್ ಪೇಪರಿಂದ ಸ್ಕ್ರೀನಿಗೆ ಹೋಗ್ಬೇಕಂದ್ರೆ ತುಂಬ ವ್ಯತ್ಯಾಸ ಆಗಿಬಿಡುತ್ತೆ. ನಮ್ಮ ಇಮ್ಯಾಜಿನೇಷನ್ನ ಸ್ಕ್ರೀನಿಗೆ ತರೋದು ತುಂಬ ಕಷ್ಟ. ಅದರಲ್ಲಿ ನಾವು 90% ವಿ ಹ್ಯಾವ್ ಅಚೀವ್ಡ್ ಅನ್ನೋದಕ್ಕೆ ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್. ಸೊ ಮ್ಯಾಮ್, ಇವಾಗ ಕಂಪ್ಲೀಟ್ ಮೇಕಿಂಗ್ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಅದರಲ್ಲಿ ಯಾವ ಥರ ಎಲ್ಲ ಇನ್ವಾಲ್ವ್ ಆದ್ರಿ? ಏನಾದ್ರು ಲೊಕೇಶನ್ಸ್ ಚೂಸ್ ಮಾಡೋ ಅಂಥದ್ದು, ಟೆಕ್ನಿಕಲಿ ಸಜೆಷನ್ ಕೊಡೋ ಅಂಥದ್ದು ಹೆಂಗಿತ್ತು ಮ್ಯಾಮ್? ನಾನು ಅಂದರೆ ಸ್ಕ್ರಿಪ್ಟ್ ಕೇಳಿದಾಗಿಂದ ನಾನು ಎವ್ರಿ ಸ್ಟೆಪ್ ಆಫ್ ದ ವೇ ಐ ಹ್ಯಾವ್ ಬಿನ್ ಇನ್ವಾಲ್ವ್ಡ್. ನೀವು ಹೇಳ್ದಂಗೆ ಲೊಕೇಶನ್ಸ್ ಇರ್ಬೋದು, ಟೆಕ್ನಿಷಿಯನ್ಸ್ನ ಪಿಕ್ ಮಾಡೋದಿರ್ಬೋದು, ಆರ್ಟಿಸ್ಟ್ಸ್, ಅಂದರೆ ಏನೇನು ಈ ಸ್ಕ್ರಿಪ್ಟಿಗೆ ಏನೇನು ನೆಸೆಸಿಟಿ ರಿಕ್ವೈರ್ಮೆಂಟ್ ಇತ್ತು ಐ ಥಿಂಕ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಕಾಸ್ಟ್ಯೂಮ್ಸ್ ಎವ್ರಿಥಿಂಗ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿತ್ತು. ಅಂದರೆ ನೀವು ಬೇರೆ ಲೊಕೇಶನ್ಗೆಲ್ಲ ಶೂಟ್ ಹೋಗ್ತಾ ಇದ್ರಾ? ಹಾಂ, ನಾನು ಆಲ್ಮೋಸ್ಟ್ ಎವ್ರಿ ಡೇ ಹೋಗಿದ್ದೀನಿ, ಎಕ್ಸೆಪ್ಟ್ ಇಲ್ಲಿ ಫ್ಯೂ ಡೇಸ್ ಅಲ್ಲಿ ಮಿಸ್ ಆಯಿತು ಅಷ್ಟೇ. ಬಟ್ ಐ ಯೂಸ್ ಟು ಬಿ ಆನ್ ಸೆಟ್ ಆಲ್ ದ ಟೈಮ್. ಸರ್, ಈ ಸಿನಿಮಾದಲ್ಲಿ ಬೇರೆ ಎಲ್ಲೂ ಇಲ್ಲದೆ ಇರೋ ಮ್ಯೂಸಿಕ್ ಇದೆ ಅನ್ನೋ ಒಂದು ಮಾತಿದೆ. ಅಂದ್ರೆ ಒಂದು ವಿಭಿನ್ನವಾದ ಮ್ಯೂಸಿಕ್ ಯಾವ ತರ ಇದೆ? ಯಾಕಂದ್ರೆ ಚರಣ್ ಸರ್ ಮ್ಯೂಸಿಕ್ ನಾವು ಆಲ್ರೆಡಿ ಕೇಳಿದ್ವಿ, ಹಿಂಪ್ ಅನ್ಸುತ್ತೆ. ಅವ್ರ ಮ್ಯೂಸಿಕ್ ಬಗ್ಗೆ ನಿರೀಕ್ಷೆನೂ ಇದೆ. ಸೊ ಇಲ್ಲಿ ಯಾವ ತರ ಇದೆ? ಎಷ್ಟು ಸಾಂಗ್ಸ್ ಇದೆ? ಈಗ ಆಲ್ರೆಡಿ 2 ಸಾಂಗ್ ಬಿಡಿ. ಸಿನಿಮಾದಲ್ಲಿ ಟೋಟಲ್ 5 ಸಾಂಗ್ಸ್ ಇರುತ್ತೆ. ಅದ್ರ ಬಿಟ್ಟು ಚಿಕ್ಕ ಚಿಕ್ಕ ಸಾಂಗ್ಸ್ ಒಂದು ಅದು ಬರ್ತಾನೆ ಇರುತ್ತೆ. ಮೋರ್ ದೆನ್ ಫೈರ್ಫ್ಲೈ ಇಸ್ ಎ ಮ್ಯೂಸಿಕಲ್ ಫಿಲಿಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮ್ಯೂಸಿಕ್ ರನ್ ಆಗ್ತಿರುತ್ತೆ ಅಂದರೆ ಕೇಳ್ತಿದ್ರೆ ಮಕ್ಕಳಿಗಂತೂ ಇದು ಒಳ್ಳೆ ಬ್ಯೂಟಿಫುಲ್ ಡಿಸ್ನಿ ಫಿಲಿಮ್ ನೋಡೋ ಫೀಲ್ ಬರುತ್ತೆ. ಆ್ಯಂಡ್ ಮ್ಯೂಸಿಕಲಿ ವೈಸ್ ನಾವು ತುಂಬ ನ್ಯೂ ಸಿಂಗರ್ಸ್ನ ಪಿಕ್ ಮಾಡ್ತಿದ್ವಿ, ಬೇರೆ ಬೇರೆ ಅಂದರೆ ವಾಯ್ಸಸ್ ಟ್ರೈ ಮಾಡ್ತಿದ್ವಿ.
ಆ್ಯಂಡ್ ಈವನ್ ದ ಮ್ಯೂಸಿಕ್ ಪ್ಯಾಟ್ರನ್ ಆಗಲಿ, ಲಿರಿಕ್ಸ್ ಆಗಲಿ, ನಮ್ಮ ಧನಂಜಯ ರಂಜನ್ ಅವರು ಎಲ್ಲ ಹಾಡುಗಳು ಅವರೇ ಬರ್ತಿರೋದು ನಮ್ಮ ಸಿನಿಮಾದು. ಆ್ಯಂಡ್ 5 ಹಾಡು ಅವರೇ ಬರ್ತಿರೋದು. ಆ್ಯಂಡ್ ಪ್ರತಿ ಸಾಂಗಿಗೂ ಒಂದೊಂದು ಎಕ್ಸ್ಪೆರಿಮೆಂಟ್, ಅಂದರೆ ಆ ಟೆಕ್ನಿಕಲ್ ಎಕ್ಸ್ಪೆರಿಮೆಂಟ್ ಮೋಸ್ಟ್ಲಿ ಜನರಲ್ ಕೇಳೋರಿಗೆ ಗೊತ್ತಾಗದಿರೋ ಇರ್ಬೋದು. ಆ್ಯಸ್ ವರ್ಕ್ ಅವ್ರ ವೈಸ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ನಾವು ವರ್ಕ್ ಮಾಡ್ತಿದ್ದೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ತೀರಾ ನಮ್ಮದು ಈ ಡಿಸ್ನಿ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ ಸಿನಿಮಾಲ್ಲಿ. ಅದು ಎಷ್ಟು ಈಸಿ ಇಲ್ಲ ಕ್ರಿಯೇಟ್ ಮಾಡೋದಕ್ಕೆ. ಪ್ರತಿಯೊಂದು ಇನ್ಸ್ಟ್ರೂಮೆಂಟು ಲೈವ್ ಇನ್ಸ್ಟ್ರೂಮೆಂಟ್, ಈವನ್ ಹಿಂದ್ಗಡೆ ಒಂದು ಫ್ಲೂಟ್ ಬಂದರೆ, ವೈಲಿನ್ ಬಂದರೆ, ಎವ್ರಿಥಿಂಗ್ ಲೈವ್ ಆಗಿ ಕಂಪೋಸ್ ಮಾಡಿ ತೊಗೊತಿದ್ದೀವಿ. ಆ್ಯಂಡ್ ಮೋರ್ ಆರ್ಟಿಸ್ಟ್ ಫ್ರಮ್ ಕರ್ನಾಟಕ, ಚೆನ್ನೈ, ಕೇರಳ, ಎವ್ರಿವೇರಿಂದನೂ ದೇ ಹವ್ ಕಮ್ ಇನ್ ಪ್ಲೇ ಮಾಡೋರೆಲ್ಲ. ಸೊ ನಿರ್ದೇಶನ ಮತ್ತು ನಟನೆ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಅಲ್ಲಿ ಹೇಗೆ ಸಪೋರ್ಟ್ ಸಿಕ್ತು ನಿಮಗೆ? ನನ್ನ ಟೀಮ್ ಮೇಡಮ್, ಇಟ್ಸ್ ವೆರಿ ಸಿಂಪಲ್. ನನ್ನ ಟೀಮ್ ನಾನು ಸೆಟ್ಟಿಗೆ ಹೋಗ್ತಿದ್ದು ಆ್ಯಸ್ ಎ ಡೈರೆಕ್ಟರ್ ಆಗಲ್ಲ, ಆ್ಯಕ್ಟರ್ ಆಗೇ ಹೋಗ್ತಿದ್ದೆ. ಆ್ಯಂಡ್ ಸೆಟ್ಟಿಗೆ ಹೋಗೋಕ್ಕೂ ಮುಂಚೆ 2 days ಮುಂಚೆನೇ ನಾವು ಅಲ್ಲಿ ಹೋಗಿ ಯಾವ ಕ್ಯಾಮ್ರಾ ಆ್ಯಂಗಲ್ ಯಾವ ಥರ ಇಡಬೇಕು, ಎಷ್ಟು ಶಾರ್ಟ್ಸ್ ತೆಗಿಬೇಕು, ಎವ್ರಿಥಿಂಗ್ ಪ್ರಿಪೇರ್ ಆಗಿ ನಾವು ಸೆಟ್ಟಿಗೆ ಹೋಗ್ತಿದ್ದು. ಸೊ ಸೆಟ್ಟಿಗೆ ಹೋದಾಗ ಎಲ್ಲರ ಮೈಂಡಲ್ಲೂ ಕ್ಲಿಯರ್ ಇತ್ತು, ಈ ಶಾರ್ಟ್ ಆದಮೇಲೆ ಈ ಶಾರ್ಟ್ ನಾವು ತೆಗಿತಿದ್ವಿ ಅಂತ. ಸೊ ನನಗೆ ನನ್ನ ಟೀಮ್ ತುಂಬ ಸಪೋರ್ಟ್ ಮಾಡ್ತು. ಮ್ಯಾಮ್, ಏಪ್ರಿಲ್ 24 ರಿಲೀಸ್ ಪ್ಲ್ಯಾನ್ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರಿ. ಬಟ್ ಇದೇ ನಿಮ್ಮ ಫಸ್ಟು ಸಿನಿಮಾಗೆ ಅದೇ ಡೇಟ್ ಬರೋದಕ್ಕೆ ಬಂದಿದ್ದು ಅದೃಷ್ಟ ಕೂಡ. ಯಾವ ಥರ ಫೀಲ್ ಅನ್ನಿಸ್ತಿದೆ ಮ್ಯಾಮ್? ಅಂದರೆ ಅದು ಆಬ್ವಿಯಸ್ಲಿ ವೆರಿ ಸ್ಪೆಷಲ್ ಡೇ ಫಾರ್ ಮೀ. ಬಟ್ ನಾನು ಹೇಳ್ದಂಗೆ ಇಟ್ ವಾಸ್ ನಾಟ್ ಪ್ಲ್ಯಾನ್ ಆಗಿ ಮಾಡಲಿಲ್ಲ. ಅದು 2-3 ಡೇಟ್ಸ್ ಆಪ್ಷನ್ಸ್ ಇತ್ತು. ಸೊ ಬಟ್ ಆಬ್ವಿಯಸ್ಲಿ ಅದರಲ್ಲಿ ಬೆಸ್ಟ್ ನಾನು ಪಿಕ್ ಮಾಡಿದಾಗ ಈ ಡೇಟ್ ಆಯಿತು. ಸೊ ವಿ ಆರ್ ವೆರಿ ಹ್ಯಾಪಿ. ಅಂದರೆ ನೀವೇನಾದರೂ ಇದೇ ಥರದ ಜಾನರ್ ಸಿನಿಮಾಗಳಂತ ಏನಾದರೂ ಇಷ್ಟಪಡ್ತೀರಾ? ಯಾವ ಥರದ ಜಾನರ್ ಇಷ್ಟಪಡ್ತೀರಾ? ನಂಗೆ ಈ ಥರ ಇಷ್ಟ, ಅಂದರೆ ಸ್ಲೈಸ್ ಆಫ್ ಲೈಫ್, ಎಂಟರ್ಟೈನಿಂಗ್ ಫಿಲ್ಮ್ಸ್ ಇಷ್ಟ ನನಗೆ. ಅಂದರೆ ಮೋರ್ ರಿಲೇಟಬಲ್ ಟು ಎವ್ರಿ ಪರ್ಸನ್. ಅಂದರೆ ಎಲ್ಲರೂ ಬೇಸಿಕ್ ಹ್ಯೂಮನ್ ಇಮೋಷನ್ಸ್ನ ಬೇರೆ ಬೇರೆ ಥರ ತೋರಿಸೋ ರೀತಿಗಳು. ಆಮೇಲೆ ಥ್ರಿಲ್ಲರ್ಸ್ ಇಷ್ಟ ನನಗೆ. ಸೊ ಐ ವಾಚ್ ಎವ್ರಿಥಿಂಗ್, ಬಟ್ ಮೇನ್ಲಿ ಲೈಕ್ ದಿಸ್. ದೊಡ್ಡ ಮನೆ ಮಗಳಾದಾಗ, ಪ್ರೊಡ್ಯೂಸರ್ ಆದಾಗ ಒಂದು ಪ್ರೆಷರ್ ಇದ್ದೇ ಇರುತ್ತೆ. ನೀವು ಅದನ್ನೆಲ್ಲ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ? ಬಂದರೆ ಯಾವ ಥರ ಪ್ರೆಷರ್ ಬರಬಹುದು ನಿಮಗೆ? ಮನೆದಂತೂ ಪ್ರೆಷರ್ ಬರಲ್ಲ, ನನಗೆ ಬರುತ್ತೆ ಮೇಡಮ್. ರಿಕವರಿ ಮಾಡೋದು ಅದೇ ಕಥೆ ಚೆನ್ನಾಗಿರ್ಬೇಕು. ಪ್ರೆಷರ್ಗಿಂತ ಐ ಥಿಂಕ್ ಅದೊಂದು ರೆಸ್ಪಾನ್ಸಿಬಿಲಿಟಿ ಥರ ನಾನು ತೊಗೋತೀನಿ. ಆ್ಯಂಡ್ ಅಂದರೆ ಲೈಕ್ ಹೌ ಎನಿ ಪರ್ಸನ್ ಅಂದರೆ ಅವ್ರ ಫ್ಯಾಮ್ಲಿ ಬಿಸ್ನೆಸ್ನ ಹೆಂಗೆ ಕಂಟಿನ್ಯೂ ಮಾಡ್ತಾರೆ, ಇಟ್ಸ್ ಜಸ್ಟ್ ಲೈಕ್ ದ್ಯಾಟ್. ಸೊ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಬಟ್ ಅದಕ್ಕೆ ಏನೇನು ಮಾಡಬೇಕು ನಾವೆಲ್ಲ ವೆವ್ ಡನ್ ಆ್ಯಂಡ್ ಒಳ್ಳೆ ಸಿನಿಮಾ ತೆಗೆದಿದ್ದೀವಿ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್. ಸರ್, ನೀವು ಶ್ರೀ ಮುತ್ತು ಸಿನಿ ಸರ್ವಿಸ್ ಆ್ಯಂಡ್ ಪ್ರೊಡಕ್ಷನಿಗೆ ಬರೋಕ್ಕೂ ಮುಂಚೆ ಏನಾಗಿದ್ರಿ? ಏನು ಮಾಡ್ತಾ ಇದ್ರಿ? ಏನೆಲ್ಲ ಆಗಿದೆ? ಅದು ಸ್ವಲ್ಪ 10 ವರ್ಷ ಹಿಂದಕ್ಕೆ ನಾನು ಆ್ಯಕ್ಚುಲಿ ಇಂಜಿನಿಯರ್ ಮುಗಿಸಿದ ಮೇಲೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ PRK ಪ್ರೊಡಕ್ಷನ್ಸಲ್ಲಿ ಮಾಯ ಬಜಾರ್ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಜಾಯ್ನ್ ಆಗಿದ್ದು. ಪ್ಯಾರಲಲ್ಲಿ ನಾನು ಅವಾಗ ಮಾಸ್ಟರ್ಸು ಮಾಡ್ತಿದ್ದೆ ಇಂಜಿನಿಯರಿಂಗ್ ಆದಮೇಲೆ. ಸೊ ಅದು ಮುಗ್ದಾದಮೇಲೆ ನಾನು ಗುರು ದೇಶಪಾಂಡೆ ಅವ್ರ ಹತ್ರ ಸ್ವಲ್ಪ ದಿವಸ ಕೆಲಸ ಮಾಡಿದೆ. ನಮ್ಮ ಜಡೇಶ್ ಹಂಪಿ ಅವರು ಗುರು ಶಿಷ್ಯರು ಡೈರೆಕ್ಟರ್ ಜೊತೆ ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಇವರು ಮೇಜರ್ ನೇಮ್ಸ್. ಇದು ಬಿಟ್ಟು ಒಂದಷ್ಟು ಜನ ಹತ್ರ, ತುಂಬ ಜನ ಹತ್ರ ಒಂದು ವರ್ಕ್ ಎಲ್ಲ ಮಾಡಿ ಕಲಿತು, ಆಮೇಲೆ ಇಂಡಿಪೆಂಡೆಂಟಾಗಿ ನಾವೇ ಶಾರ್ಟ್ ಫಿಲ್ಮ್ಸ್ ಮಾಡಿ ನಮ್ಮದೇ ಸ್ಕ್ರಿಪ್ಟ್ ಬರ್ಕೊಂಡು ದಟ್ಸ್ ಹೌ ಇಟ್ ಸ್ಟಾರ್ಟೆಡ್ ಮೇಡಮ್. ನೀನು ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಸಿನಿಮಾಗಳಲ್ಲಿ ಹಂಗೆ ಜರ್ನಿ ಸ್ಟಾರ್ಟ್ ಆಗಿದೆ. ನಾನು ಹೇಳೋದು ತುಂಬ ಸಿಂಪಲ್ ಅನ್ಸುತ್ತೆ, ಬಟ್ ಈ ಕಥೆಗೆ ಇದು ಫಸ್ಟ್ ಫಿಲಿಮ್, ಬಟ್ ಸಿನಿಮಾಗೆ ಹೊಸಬ ಅಲ್ಲ. ಜರ್ನಿ ತುಂಬ ದೊಡ್ಡದಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಷ್ಟಕ್ಕೆ ಮುಗ್ದೋಗುತ್ತೆ. ಮ್ಯಾಮ್, ಇವಾಗ ನಿಮ್ಮನ್ನು ನಮಗೆ ತುಂಬ ಇಷ್ಟ ಆಗೋದು ಮುದ್ದು ಮುದ್ದು ನಿವೇದಿತ, ಅಂಡಮಾನ್ ಸಿನಿಮಾದು. ಆ ಸಿನಿಮಾ ಈಗ ನೋಡಿದ್ರು ಕೂಡ ಆ ತಂದೆ ಮಗಳು ಬಾಂಡಿಂಗ್ ಈಗಲೂ ಅಂದರೆ ಒಂಥರ ಖುಷಿ ಕೊಡುತ್ತೆ. ಸೊ ಆ ಟೈಮಲ್ಲಿ ಅಭಿನಯಿಸಿದವರು ಮುಂದೆ ನೀವು ನಟನೆ ಮಾಡಬೇಕಂತ ಅನ್ನಿಸ್ಲಿಲ್ವಾ? ಅಂದರೆ ಈಗೇನೋ ಬಿಡಿ ಪ್ರೊಡಕ್ಷನ್ ಮಾಡಬೇಕು ಅಂತ ಒಂದು ಬುದ್ಧಿ ಬಂದಾದ್ಮೇಲೆ ಅಥವಾ ನೀವು ಕಲ್ತಾದ್ಮೇಲೆ, ಬಟ್ ಆ ಚಿಕ್ಕ ವಯಸ್ಸಿಂದ ಫಸ್ಟ್ ಅದೊಂದು ಸಿನಿಮಾ ಆದಮೇಲೆ ಮತ್ತೆ ಮಾಡಬೇಕು ಏನು ಅನ್ನಿಸ್ಲಿಲ್ವಾ? ಇಲ್ಲ, ನಾನು ಅಂಡಮಾನ್ ಮಾಡಿದಾಗಲೇ ನಾನು ತುಂಬ ಚಿಕ್ಕವಳು, ಲೈಕ್ ಐ ವಾಸ್ 4 years old. ಸೊ ನಂಗೆ ಅಷ್ಟು ನೆನಪಿಲ್ಲ. ಬಟ್ ಅದಾದಮೇಲೆ ಐ ಥಿಂಕ್ ಯಾವುದೋ ಒಂದು ಮಾಡಬೇಕಾಗಿತ್ತು. ಬಟ್ ಅದು ಅಂದರೆ ನಾನು ಸ್ಕೂಲಲ್ಲಿ ಅದು ಇದರಲ್ಲೇ ಆಕ್ಯುಪೈ ಆಗಿದೆ. ಸೊ ಮತ್ತೆ ಅದು ಬರಲಿಲ್ಲ. ಆ್ಯಂಡ್ ನನಗೂ ಇಂಟ್ರೆಸ್ಟ್ ಆ ಥರ ಏನೂ ಇರಲಿಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ.
ಕಾಲೇಜ್ ಲೈಫಲ್ಲಿ ನಿಮ್ಮ ಕನಸು ಏನಾಗಿತ್ತು ಮ್ಯಾಮ್? ಆಗ್ಲಿಂದ ಏನಾದರೂ ಸಿನಿಮಾ ಇಂಡಸ್ಟ್ರಿ? ನೋ ಐ ಥಿಂಕ್ ನನಗೆ ಅದು ಆಮೇಲೆ ಬಂದಿದ್ದು. ಬಟ್ ನನಗೆ ಆಲ್ಮೋಸ್ಟ್ ನನಗೆ ಎವ್ರಿ ಫೇಸ್ ಆಫ್ ಲೈಫ್ ನಂಗೆ ಡಿಫ್ರೆಂಟ್ ಆ್ಯಂಬಿಷನ್ಸ್, ನನ್ನ ಮೈಂಡ್ ಚೇಂಜ್ ಆಗ್ತಾಯಿತ್ತು. ಸೊ ಎಂಡಲ್ಲಿ ಫ್ಯಾಮಿಲಿ ಬಿಸ್ನೆಸ್ಸಿಗೆ ಬಂತು ಅಷ್ಟೇ. ಮ್ಯಾಮ್, ಇವಾಗ ನಮಗೆ ಫಸ್ಟ್ ನೋಡಿದ ತಕ್ಷಣ ಪಾರ್ವತಮ್ಮ ಅಮ್ಮ ಅವರು ನೆನಪಾಗ್ತಾರೆ. ಒಂದು ಇವ್ರ ಮನೆಯಿಂದ ಪ್ರೊಡ್ಯೂಸರ್ ಬರ್ತಾರೆ ಅಂದ್ರೆ ಪಾರ್ವತಮ್ಮ ಅವರೇ ನೆನಪಾಗೋದು. ಸೊ ಈಗ ಅವರು ತುಂಬಾ ನೀಡಿದೆ ಅಂತ ಅನ್ನಿಸ್ತು. ನಿಮ್ಮ ಏಳ್ಗೆನ ನೋಡಬೇಕಿತ್ತು, ಅವರು ನಿಮ್ಮ ಕನಸಿಗೆ ಸಾಕಾರ ಕೊಡಬೇಕಿತ್ತು. ಈಗ ಅವ್ರು ನಿಮ್ಗೆ ಯಾವ ಥರ ಇನ್ಸ್ಪೈರ್ ಮಾಡ್ತಾರೆ ಅವ್ರನ್ನ ಈ ಟೈಮಲ್ಲಿ ನೆನಪಿಸ್ಕೊಳ್ಳೋದಾದ್ರೆ? ಅಂದರೆ ನಾನು ಜಾಸ್ತಿ ಅವ್ರ ಬಗ್ಗೆ, ಅಂದರೆ ಅವ್ರ ವರ್ಕ್ ಬಗ್ಗೆ ನಾನು ಕೇಳಿರೋದು. ಏನಕ್ಕೆ ನಾನು ವೆನ್ ಐ ವಾಸ್ ಗ್ರೋಯಿಂಗ್ ಅಪ್ ಅವ್ರು ಆಗಲೇ ಸ್ವಲ್ಪ ಪ್ರೊಡಕ್ಷನ್ ಕಡೆಯಿಂದ ದೂರ ಆಗಿದ್ದರು ಆವಾಗ. ಬಟ್ ಐ ಥಿಂಕ್ ವೆರಿ ಸ್ಟ್ರಾಂಗ್ ವುಮೆನ್. ಆಮೇಲೆ ಅವರು ಐ ಥಿಂಕ್ ತುಂಬ ಒಳ್ಳೆ ಮೂವೀಸ್ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ. ಆಮೇಲೆ ಅವರು ಜಾಸ್ತಿ ಸೋಷಿಯಲ್ ಮೆಸೇಜ್ ಇರೋ ಮೂವೀಸ್ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಹರ್ offering to the industry is too much. So it definitely inspires me. ಅಂದರೆ ಈ ಥರ ಕತೆಗಳನ್ನ ಕೇಳೋದಕ್ಕೆ ಪಾರ್ವತಮ್ಮ ಅವರು ಕೂಡ ಇನ್ಸ್ಪೈರ್ ಆಗ್ತಾರೆ. Yes, definitely. ಓಕೆ, ನಿಮಗೆ ಮ್ಯಾಮ್ ಅಂದರೆ ಒಂದು ಸಿನಿಮಾ ಮಾಡ್ತಿದ್ದೀರಾ, ಒಂದು ನಿರ್ಮಾಪಕಿ ಆಗಿದ್ದೀರಾ ಅಂತ ಅಂದಾಗ ಒಂದು ದೊಡ್ಡ ಪ್ರೆಷರ್ ಇದ್ದೇ ಇರುತ್ತೆ. ಸೊ ನೀವು ಆ ಪ್ರೆಷರ್ನ ಕಳ್ಕೊಳ್ಳೋದಕ್ಕೆ, ರಿಲ್ಯಾಕ್ಸ್ ಆಗೋದಕ್ಕೆ ಏನು ಮಾಡ್ತೀರಾ? ಇಲ್ಲ ಅಂದರೆ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ ಒಂದೊಂದ್ಸತಿ. ಮ್ಯೂಸಿಕ್. ಆ್ಯಂಡ್ ತುಂಬ ಸ್ಟ್ರೆಸ್ ಆದರೆ ಒಂದೊಂದ್ಸತಿ ಮಲ್ಕೊಂಬಿಡ್ತೀನಿ ಅಷ್ಟೇ. ಸಿಂಪಲ್ ಬೆಸ್ಟ್ ಐಡಿಯಾ. ಅವಾಯ್ಡ್. ಹೌದು ಮ್ಯಾಮ್, ಒಂದು ಕಡೆ ಗೀತಕ್ಕೊಂದು ಪ್ರೊಡಕ್ಷನ್ ಇದೆ, ಇನ್ನೊಂದು ಕಡೆ ನೀವು ಪ್ರೊಡಕ್ಷನ್ ಇದು ಮಾಡಿದ್ದೀರಾ. ಯಾಕಂದರೆ ನೀವು ಸಜೆಷನ್ ತಗೊಳ್ಳೋದು ಅಮ್ಮ ಅಪ್ಪ ಇಬ್ಬರಿಂದ. ಸೊ ಶಿವಣ್ಣ ಏನು ಮಾಡ್ತಾರೆ ಎರಡು ಪ್ರೊಡಕ್ಷನಲ್ಲೂ, ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಐ ಥಿಂಕ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಎಲ್ಲದನ್ನು. ಲೈಕ್ ಅಂದರೆ ನಾನು ಗೀತಾ ಪಿಕ್ಚರ್ಸಲ್ಲೂ ನಾನು ಇನ್ವಾಲ್ವ್ ಆಗಿರ್ತೀನಿ. ಆಮೇಲೆ ಸೊ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಅಷ್ಟೇ, ಏನು ಮಾಡ್ಬೋದು ಅಂತ. ನಮಗೆ ಅಣ್ಣವ್ರ ಫ್ಯಾಮಿಲಿನ ಇಷ್ಟು ಹತ್ರದಿಂದ ನೋಡೋದೇ ಖುಷಿ. ಶಿವಣ್ಣ ಅವ್ರ ಮನೆಗೆ ಹೋಗ್ಬಿಟ್ರೆ ಅಂತ ಇನ್ನೂ ನಿಮಗೆ ಅವ್ರ ಫ್ಯಾಮಿಲಿಯಿಂದ ಅವಕಾಶನೇ ಸಿಕ್ಕಿದೆ, ಎಷ್ಟು ಪ್ರೌಡ್ ಫೀಲ್ ಇದೆ? ತುಂಬ ಪ್ರೌಡ್ ಫೀಲಿಂಗ್ ಇದೆ. ಅಂದರೆ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು ಸ್ಟಾರ್ಟಿಂಗಲ್ಲಿ ಏಡಿಯಾಗಿ ಬಂದಾಗ ಯಾವತ್ತಾದ್ರೂ ಒಂದು ದಿವಸ ಶಿವಣ್ಣನ ನೋಡಿದ್ರೇ ಸಾಕು ಅಂತಿರ್ತೀವಿ. ಸೊ ಅಂಥದ್ದು ಹಿಂಗೆ ಬಂದಿದೆ ಅಂದರೆ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಕತೆ ಓಕೆ ಆದಮೇಲೆ ಒಂದು ವಾರ ನಾನು ಯಾರಿಗೂ ಹೇಳಿರಲಿಲ್ಲ. ಯಾಕೆಂದರೆ ನನಗೊಂದು ಭಯ ಇತ್ತು. ಅಂದರೆ ಇವತ್ತು ಓಕೆ ಅಂದರು ನಾಳೆ ನೋ ಅಂತಾರೇನೋ ಅಂತ. ಬಟ್ ಒಂದು ವಾರ ಆದಮೇಲೆ ಆ್ಯಕ್ಚುಲಿ ಕನ್ಫರ್ಮೇಷನ್ ಆದಮೇಲೆ ನಾನು ಎಲ್ಲರಿಗೂ ಹೇಳಿದ್ದು. ಆ್ಯಂಡ್ ಇಟ್ಸ್ ಇನ್ನೂ ಡ್ರೀಮ್ ಥರನೇ ಇದೆ ಮೇಡಮ್ ಅದು ನನಗೆ. ಬಿಕಾಸ್ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲಲ್ಲ ಲೈಫಲ್ಲಿ. ಸಿನಿಮಾ ಮಾಡಬೇಕು ಅಂತಿತ್ತು, ಅಂಥ ಟೈಮಲ್ಲಿ ಇಂಥ ದೊಡ್ಡ ಪ್ರೊಡಕ್ಷನ್ ಹೌಸ್ ಬರುತ್ತೆ, ಶಿವಣ್ಣ ಬ್ಯಾಕಪ್, ಗೀತಾ ಮೇಡಮ್ ಬ್ಯಾಕಪ್ ಕೊಡ್ತಾರೆ ಅನ್ನೋದು ಅದು ಪ್ರೌಡ್ ಅಷ್ಟೇ ಮೇಡಮ್. ಅದು ಮೋಸ್ಟ್ಲಿ ಎಲ್ಲ ನಾವು ಅಪ್ಪ ಅಮ್ಮ ಪುಣ್ಯ ಮಾಡಿದ್ರೇನೋ ಅವ್ರ ಆಶೀರ್ವಾದ ನಮ್ಗೆ ಬಂದಿದೆ ಅಷ್ಟೇ. ಶಿವಣ್ಣನ ಬಗ್ಗೆ ಹೇಳೋದಾದ್ರೆ ಸರ್, ಅವರು ಒಂಥರ ಏನೋ ಒಂಥರ ಖುಷಿ ಅವ್ರನ್ನ ನೋಡಿದಾಗ, ಅವ್ರ ಜೊತೆ ಇದ್ದಂಥ ಮೂಮೆಂಟ್, ಅವರಿಂದ ಏನು ಕಲಿಸಿ? ಮೈನ್ ಅವ್ರದ್ದಲ್ಲೊಂದು ಮಗು ಅಂತ ಬಿಹೇವಿಯರ್ ಇದೆ ಮೇಡಮ್. ಲೈಕ್ ಎಲ್ಲದಕ್ಕೂ ರೆಡಿ, ಏನಾದರೂ ರೆಡಿ, ಎನರ್ಜಿ, ಫುಲ್ ಎನರ್ಜಿ ಇರುತ್ತೆ. ಅವ್ರಿಗೂ ಬೇಜಾರಾದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅದಿದೆ ಅಲ್ಲ, ಆ ಮೈಂಡ್ ಸೆಟ್ ತುಂಬ ಕಲಿಯೋದು ತುಂಬ ಇದೆ ಮೇಡಮ್ ಅವರಿಂದ. ಆ್ಯಂಡ್ ಮೋರವ್ರು ಆ್ಯಕ್ಚುಲಿ ಸಿನಿಮಾ ಅವ್ರ ಭೇಟಿ ಆಗೋಕ್ಕೂ ಮುಂಚೆ, ಅವ್ರ ಭೇಟಿ ಆದಮೇಲೆ ಆ್ಯಕ್ಚುಲಿ ನನ್ನ ಮೈಂಡ್ ಸೆಟ್ಟಲ್ಲಿ ನನ್ನಲ್ಲಿ ಐ ಕ್ಯಾನ್ ಸಿ ಮೋರ್ ಚೇಂಜಸ್ ಅವರಿಂದ ಕಲ್ತಿರೋದನ್ನು. ಬಿಕಾಸ್ ನಾವು ಶಿವಣ್ಣ ಹೇಳ್ತೀವಿ, ಇಷ್ಟು ವಯಸ್ಸಾಗಿ ನಾನೇ ಮಾಡ್ತಿದ್ದೀನಿ, ಯಂಗ್ಸ್ಟರ್ಸ್ ನೀನು ಹೆಂಗೆ ಮಾಡಬೇಕು, ದಟ್ ಮೋಟಿವೇಶನ್ ಇದೆಯಲ್ಲ, ಇಟ್ಸ್ ಲೈಕ್ ಎ ಗಾಡ್ ಫಾದರ್ ಅಷ್ಟೇ ಮೇಡಮ್. ನಿಮ್ಮ ಆ್ಯಕ್ಟಿಂಗ್ ಎಲ್ಲ ನೋಡಿದಾಗ, ಡೈರೆಕ್ಷನ್ ನೋಡಿದಾಗ ಅವರಿಂದ ಬಂದಂಥ ಪದ ಯಾವುದು? ತುಂಬ ನ್ಯಾಚುರಲ್ ಆಗಿ ಮಾಡ್ತೀಯಾ ಅಂತ ಹೇಳಿದ್ರು. ಅದು ತುಂಬ ಖುಷಿ ಆಯಿತು ಮೇಡಮ್. ನಿಂದು ಒಂದು ಸ್ಟೈಲ್ ಇದೆ, ತುಂಬ ನ್ಯಾಚುರಲ್ ಆಗಿ ಮಾಡ್ತೀಯಾ ಆ್ಯಂಡ್ ಕೀಪ್ ಗೋಯಿಂಗ್ ಟು ಇಟ್ ಅಂದರು. ಇಂಡಸ್ಟ್ರಿಯ ದೊಡ್ಡಣ್ಣನಿಂದನೇ ಪರ್ಮಿಷನ್ ಸಿಕ್ಕಾಗಿದೆ. ಈಗ ನೆಕ್ಸ್ಟ್ ಭರವಸೆಯ ನಟ, ಭರವಸೆಯ ನಿರ್ದೇಶಕ ಆಗ್ತೀರಾ ಇಂಡಸ್ಟ್ರಿಗೆ? ಹೋಪ್ಫುಲಿ ಮೇಡಮ್, ಹೋಪ್ಫುಲಿ. ಮ್ಯಾಮ್, ಒಂದು ಸ್ವಲ್ಪ ನಿಮ್ಮ ಚೈಲ್ಡ್ಹುಡ್ ಲೈಫ್ ನೆನೆಸ್ಕೊಳ್ಳೋದಾದ್ರೆ ಮ್ಯಾಮ್, ಯಾಕಂದರೆ ನಮ್ಮ ಶಿವಣ್ಣನ ನಾವು ಡೈರೆಕ್ಟಾಗಿ ನೋಡಿದ್ದೀವಿ. ನಿಮ್ಮದು ಅಂದರೆ ಇಡೀ ಫ್ಯಾಮಿಲಿ ಚೈಲ್ಡ್ಹುಡ್ ಲೈಫ್ ನಿಮ್ಮದು ಹೇಗಿತ್ತು, ಹೇಗೆ ಸಾಕ್ತು? ಅಂದರೆ ನಾರ್ಮಲ್ ಚೈಲ್ಡ್ಹುಡ್ ಥರನೇ ಇತ್ತು. ನಮ್ಗಳ್ದೆಲ್ಲ ಚೈಲ್ಡ್ಹುಡ್ ಲೈಫ್ ಹೆಂಗಿರ್ತೇವೆ ಹಳ್ಳಿಗಳಲ್ಲಿ, ಹೋಗೋದು, ಬಿದ್ದೋಗೋದು, ಆಟ ಆಡ್ಕೊಂಡು ಬರೋದು. ನಾನು ಅದೇ ಮಾಡಿರೋದು. ಇಲ್ಲ, ನಮ್ಮದು ಹಂಗೆ ಇತ್ತು. ಅಂದರೆ ನಂದು ಒಂದು ಕಡೆ ಅಪ್ಪಂದು ಕರಿಯರೆಲ್ಲ ಇತ್ತು. ಬಟ್
ನಂದು ನಾರ್ಮಲ್ ಚೈಲ್ಡ್ಹುಡ್ಡೇ ಇತ್ತು. ನಾನು ಸೇಮ್ ಅಂದರೆ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೆ, ಟ್ಯೂಷನಿಗೆ ಹೋಗ್ತಾ ಇದ್ದೆ, ಸೇಮ್ ಎಲ್ಲರ ಥರನೇ ಇತ್ತು ಅಷ್ಟೇನಾ. ಸಮ್ಮರ್ ಹಾಲಿಡೇಸ್ ಎಲ್ಲ ಬಂದಾಗ ಸಮ್ಮರ್ ಹಾಲಿಡೇಸಲ್ಲಿ ಒಂದೊಂದು ಸತಿ ನಾವು ಅಪ್ಪನ ಜೊತೆ ಶೂಟಿಂಗಿಗೆ ಟ್ರಾವೆಲ್ ಮಾಡ್ತಾಯಿದ್ವಿ. ಬಟ್ ಆವಾಗ ನಂಗೆ ಡಿಫ್ರೆನ್ಸ್ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಈ ಈ ಫಿಲ್ಮ್ ಇಂಡಸ್ಟ್ರಿ ಬೇರೆ ಆ ಥರ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಅಂದರೆ ನಮ್ಮನ್ನ ನಾರ್ಮಲಾಗೆ ಟ್ರೀಟ್ ಮಾಡ್ತಾಯಿದ್ರು ಮನೇಲೆಲ್ಲ. ಸೊ ಆ ಥರ ಏನೂ ಮೇಜರ್ ಡಿಫ್ರೆನ್ಸ್ ಅನಿಸ್ತಾ ಇರಲಿಲ್ಲ. ನಾವು ಅಣ್ಣವ್ರ ಜೊತೆ ಬೆರೆತಂಥ ಸೀನಿಯರ್ ಆ್ಯಕ್ಟರ್ಗಳನ್ನ ಕೇಳಿದಾಗ ಅವ್ರ ಫ್ಯಾಮಿಲಿ ಎನಿ ಟೈಮ್ ಮಕ್ಳುಗಳಿಂದ ತುಂಬಿ ತುಳುಕ್ತಾ ಇತ್ತು. ಭಾನುವಾರ ಬಂತು ಅಂದರೆ ಎಲ್ಲ ಅಲ್ಲೇ ಸಡಗರ ಸಂಭ್ರಮ ಅಂತ. ಸೊ ಇವಾಗ ಎಲ್ಲರೂ ದೊಡ್ಡವರಾಗ್ಬಿಟ್ಟಿದ್ದೀರಾ, ಎಲ್ಲರೂ ಸೇಮ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದೊಂದು ಇದರಲ್ಲಿ ಇದ್ದೀರಾ ವಿಭಾಗದಲ್ಲಿ. ಈಗ ಆ ಚೈಲ್ಡ್ಹುಡ್ ಲೈಫ್ನ ಕ್ರಿಯೇಟ್ ಮಾಡೋದಾದ್ರೆ, ರೀಕ್ರಿಯೇಟ್ ಮಾಡೋದಾದ್ರೆ ಯಾವ ಥರ ಯಾವಾಗಾದ್ರೂ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ? ಮಾಡೋದಾದ್ರೆ ಯಾವ ಥರ ಮಾಡ್ತೀರಾ? ಅಂದರೆ ನೀವು ಹೇಳ್ದಂಗೆ ಎಲ್ಲರೂ ಅವ್ರವ್ರ ಕೆಲಸ ಅಲ್ಲಿ ಬ್ಯುಸಿ ಆಗಿದ್ದಾರೆ ಇವಾಗ. ಬಟ್ ಅವಾಗವಾಗ ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಒನ್ಸ್ ಎವ್ರಿ ಫ್ಯೂ ಮಂತ್ಸ್ ಆರ್ ಒನ್ಸ್ ಅ ಮಂತ್. ಬಟ್ ಆಮೇಲೆ ಎಲ್ಲರೂ ತುಂಬ ಕಸಿನ್ಸ್ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಸೊ ವಿ ಟ್ರೈ ಟು ಗೆಟ್ ಟುಗೆದರ್, ಯಾರಾದರೂ ಮನೇಲಿ ಇಲ್ಲಾಂದರೆ ರೆಸ್ಟೋರೆಂಟ್ ಆ ಥರ ವಿ ಟ್ರೈ ಟು ಕ್ಯಾಚ್ ಅಪ್. ಸರ್, ಇವಾಗ ನಾವು ಈ ಫೈರ್ ಫ್ಲೈ ಸಿನಿಮಾ ನೋಡಾದ್ಮೇಲೆ ಒಂದು ನೀವಾಗ್ಲಿಂದ ಹೇಳ್ದಂಗೆ ಒಂಟಿತನ, ಆ ಖಿನ್ನತೆ ಎಲ್ಲವೂ ಅಲ್ಲಿ ತೋರಿಸುತ್ತೆ. ಎಷ್ಟೋ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ. ಬಟ್ ಥಿಯೇಟರ್ ಇಂದ ಹೊರಗೆ ಬಂದವರು ಏನನ್ನ ಉಳಿಸ್ಕೊಂಡು ಬರ್ತಾರೆ ಅಂತ ಒಂದು ಬ್ಯೂಟಿಫುಲ್ ಸ್ಮೈಲ್ ಇರುತ್ತೆ ಮೇಡಮ್. ಹೊರಗೆ ಬಂದಾಗ ಒಂದು ಕಂಪ್ಲೀಟ್ ಅವ್ರೇನಾದ್ರು ರಿಲ್ಯಾಕ್ಸ್ ಆಗಿ ಬರ್ತಾರೆ. ಅಂದರೆ ಒಬ್ಬೊಬ್ರು ಸಬ್ಜೆಕ್ಟ್, ನಿಮಗೆ ಸಿನಿಮಾ ಅರ್ಥ ಆಗೋದು ಬೇರೆ ಥರ ಆಗುತ್ತೆ, ಇವ್ರಿಗೆ ಅರ್ಥ ಆಗುತ್ತೆ. ಬಟ್ ಓವರ್ ಆಲ್ ನೋಡಿದ್ರೆ ಥಿಯೇಟ್ರಿಂದ ಹೊರಗೆ ಬರೋವಾಗ ಒಂದು ಬ್ಯೂಟಿಫುಲ್ ಸ್ಮೈಲ್ ಇರುತ್ತೆ. ಇವಾಗ ಒಂದು ಒಳ್ಳೆ ಊಟ ಮಾಡಿದ್ರೆ ಹೆಂಗೆ ನಮ್ಗೊಂದು ತೃಪ್ತಿ ಅನಿಸುತ್ತಲ್ಲ, ಆ ಥರ ತೃಪ್ತಿ ಫೀಲಿಂಗ್ ಇರುತ್ತೆ. ಆ್ಯಂಡ್ ಎಂಟೈರ್ ಸಿನಿಮಾ ವೆರಿ ಎಂಟರ್ಟೈನಿಂಗ್ ಆಗಿರುತ್ತೆ. ಆ್ಯಂಡ್ ಹ್ಯೂಮರ್, ಕಾಮಿಡಿ ನಾವು ಟ್ರೈ ಮಾಡಿರೋದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್, ಒಂದು ಫ್ರೆಶ್ನೆಸ್ ಇರುತ್ತೆ ಮೇಡಮ್. ಲೈಕ್ ಸಮಥಿಂಗ್ ನ್ಯೂ ನೋಡಿದ್ದೀವಿ ಅಂತ ಬರ್ತಾರೆ ಹೊರಗಡೆ. ಓಕೆ, ನೀವು ಆಲ್ರೆಡಿ ಟೀಸರು ಸಾಂಗ್ಸಿಂದ ಇನ್ವಿಟೇಷನ್ ಕೊಟ್ಬಿಟ್ಟಿದ್ದೀರಾ ಮ್ಯಾಮ್. ಸಿನಿಮಾ ಹೆಂಗಿದೆ ಅನ್ನೋದು ಗೊತ್ತಿದೆ. 24ಕ್ಕೆ ಥಿಯೇಟ್ರ್ ಫುಲ್ ಆಗೋದಂತೂ ಗ್ಯಾರಂಟಿ ಇದೆ. ಸೊ ಆದರೂ ನಿಮ್ಮ ಕಡೆಯಿಂದ ಏನನ್ನ ಭರವಸೆ ಕೊಡ್ತೀರಾ ನೋಡುಗರಿಗೆ? ಅಂದರೆ ಫೈರ್ಫ್ಲೈ ಒಂದು ಫುಲ್ ಎಂಟರ್ಟೈನರ್. ನೀವು ಫುಲ್ ಫ್ಯಾಮ್ಲಿ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ನೋಡೋವಂಥ ಸಿನಿಮಾ. ಆಮೇಲೆ ತುಂಬ ರಿಲೇಟಬಲ್ ಆಗೋ ಸಿನಿಮಾ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಇಮೋಷನಿಗೆ ಡೆಫಿನೆಟ್ಲಿ ರಿಲೇಟ್ ಆಗೇ ಆಗುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶ್ರೀಮುತ್ತು ಸಿನಿ ಸರ್ವಿಸ್ ಆ್ಯಂಡ್ ಪ್ರೊಡಕ್ಷನಿಂದ ಇನ್ನಷ್ಟು ಈ ಥರ ಹೊಸತನದ ಸಿನಿಮಾಗಳು ಬರಲಿ ಅಂತ ನಾವು ನಿರೀಕ್ಷೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.